ಸಂಬಂಧಪಟ್ಟ ಹಾಗೆ ಫಿಕ್ಸ್ಡ್ ಕ್ವಶನ್ಸ್ನ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಕಳೆದ ಒಂದು ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಏನು ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಏನಿರುತ್ತೆ ಸೊ ಅದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ರಿ. ಐ ಮೀನ್ 5 ಮಾರ್ಕ್ಸ್ ಕ್ವಶನ್ಸನ್ನ ಜೊತೆಗೆ 2 ಮಾರ್ಕ್ಸ್ ಕ್ವಶನ್ಸನ್ನು ತಿಳಿಸ್ಕೊಟ್ಟಿದ್ದೆ. ಜೊತೆಗೆ 3 ಮಾರ್ಕ್ಸ್ ಕ್ವಶನ್ಸ್ ಒಂದು ತಿಳಿಸ್ಕೊಟ್ಟಿರಲಿಲ್ಲ. ಸೊ ಅದೊಂದನ್ನು ತಿಳಿಸ್ಕೊಡ್ತೇನೆ. ಹಾಗೆಯೇ ಲಾಸ್ಟ್ 5 ಮಾರ್ಕ್ಸ್ ಕ್ವಶನ್ಸ್ 42, 43, 44, 45 ಕ್ವಶನ್ಸ್ ಏನಿರುತ್ತೆ ಆ ಒಂದು ಪ್ರಶ್ನೆಗಳನ್ನು ಕೂಡ ತಿಳಿಸ್ಕೊಡ್ತೇನೆ ಅಂತ ಹೇಳಿ ನಾನು ಹೇಳಿದ್ದೆ. ಸೊ ಈಗ ಈ ಒಂದು ಲೈವ್ನ ಮುಖಾಂತರ ಸೊ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ಸ್ನ ನಾನು ತಿಳಿಸ್ಕೊಡ್ತಾನೆ. ಜೊತೆಗೆ ಈ ಒಂದು ಲೈವ್ಗೆ ನಿಮ್ಮಿಂದ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಯಾರ್ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ವೋ ಆದಷ್ಟು ಬೇಗ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಈಗ 3 ಮಾರ್ಕ್ಸ್ ಕ್ವಶನ್ಸ್ನ ನಾನು ಹೇಳ್ತೇನೆ. 5 ಮಾರ್ಕ್ಸ್ ಕ್ವಶನ್ಸು ಜೊತೆಗೆ 2 ಮಾರ್ಕ್ಸ್ ಕ್ವಶನ್ಸ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಇನ್ನು 3 ಮಾರ್ಕ್ಸ್ ಮಾತ್ರ ಹೇಳಬೇಕು ಫಿಸಿಕ್ಸ್ ಅವ್ರಿಗೆ. ಹಾಯ್ ಹಲೋ ಗಾನವಿ, ಹಾಯ್ ಸರ್ ಅಂತ ಮೆಸೇಜ್ ಮಾಡಿದರೆ ಹಾಯ್ ಹಲೋ. ಆದಷ್ಟು ಈ ಒಂದು ಲಿಂಕ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಸ್ಗೆ ಆದಷ್ಟು ಬೇಗ ಶೇರ್ ಮಾಡಿ, ಅವರು ಕೂಡ ಜಾಯ್ನ್ ಆಗಲಿ. ಓಕೆ, ಶ್ರೀಶೈಲ್ ಗಂಕವಾನವಾಡಿ ಹಾಯ್ ಸರ್ ಅಂತ ಕಮೆಂಟ್ ಮಾಡಿದರೆ ಹಲೋ. ಎಲ್ಲರೂ ಹೇಗಿದ್ದೀರಾ? ಎಕ್ಸಾಮ್ಗೆ ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಲೋ ಪ್ರಹ್ಲಾದ್ ಅವರೇ. ಸೊ 3 ಮಾರ್ಕ್ಸ್ ಕ್ವಶನ್ಸ್ ಹೇಳ್ತೇನೆ. ಹಾಗೆಯೇ ಒಂದಷ್ಟು MCQ ಕ್ವಶನ್ಸ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ಮಿಸ್ ಮಾಡ್ದೇ. ಸೊ ಸಂಪೂರ್ಣವಾಗಿ ಲೈವ್ನ ನೋಡ್ತಾ ಬನ್ನಿ. ಹಾಗೆಯೇ ನೋಡ್ಕೊಳ್ಳಿ, ಇವಾಗ ನಾನು ಹೇಳುವಂಥ ಪ್ರಶ್ನೆಗಳನ್ನು 3 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೇನೆ. ಯಾಕಂದರೆ ಆಲ್ರೆಡಿ 2 ಮಾರ್ಕ್ಸ್ ಕ್ವಶನ್ಸ್ ಹೇಳಿದ್ದೇನೆ. 3 ಮಾರ್ಕ್ಸಲ್ಲಿ ನಾನು ಹೇಳುವಂಥ ಪ್ರಶ್ನೆಗಳೇ ಬರ್ತವೆ. ಟೋಟಲ್ 15 ಮಾರ್ಕ್ಸ್ಗೆ ನಾನು ಹೇಳ್ತಾ ಇರುವಂಥದ್ದು 3 ಮಾರ್ಕ್ಸ್ ಕ್ವಶನ್ಸ್. ಸೊ ಎಲ್ಲರೂ ಕೂಡ ಲೈವ್ ಜಾಯ್ನ್ ಆಗಲಿ. ಶುರು ಮಾಡ್ತಾ ಹೋಗೋಣ. ಸೊ ಮೊದಲನೆಯ ಪ್ರಶ್ನೆ 3 ಮಾರ್ಕ್ಸ್ ಕ್ವಶನ್ಸ್, ಫಿಕ್ಸ್ಡ್ ಕ್ವಶನ್ಸ್. ಸೊ ಇನ್ ಕೇಸ್ ಲೇಟ್ ಆಗಿದೆ ಸರ್, ಎಸ್ ರಮೇಶ್, ಯಾರು ಲೈವ್ಗಿನ್ನೂ ಜಾಯ್ನ್ ಆಗಿಲ್ವೋ ಆದಷ್ಟು ಬೇಗ ಜಾಯ್ನ್ ಆಗಲಿ. ಸೊ ಹೇಳ್ತೇನೆ, ಬರ್ಕೊಳ್ಳಿ. ಹಲೋ ಪುಟ್ಟರಾಜ್ ಅವರೇ. ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಮ ಒಂದು ಫಿಸಿಕ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ತೇನೆ. ಓಕೆ ಸರ್, ಇಸ್ ದಿಸ್ 3 ಮಾರ್ಕ್? ಎಸ್, ಈಗ 3 ಮಾರ್ಕ್ಸ್ ಹೇಳ್ತಾ ಇದ್ದೇನೆ. ಸೊ ನೆನ್ನೆ 5 ಮಾರ್ಕ್ಸು 2 ಮಾರ್ಕ್ಸ್ ಹೇಳಿದ್ದೆ. ಈಗ 3 ಮಾರ್ಕ್ಸ್ ಕ್ವಶನ್ಸ್ನ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಓಕೆ, 3 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಸೊ ಟೈಮ್ನ ವೇಸ್ಟ್ ಮಾಡೋದು ಬೇಡ. ಲೆಟ್ ಅಸ್ ಸ್ಟಾರ್ಟ್ ನೌ. ಎಸ್, ಹೆಲೋ. ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ರೈಟ್ 3 properties of electric field lines is a first question. Next question, establish the relation between electric field and electric potential. Establish the relation between electric field and electric potential. And then next question, state and explain Biot Savart's law with a relevant diagram. Can I crack JW advance by your lecture? ಫಸ್ಟ್ ಇವಾಗ ಎಕ್ಸಾಮ್ ಇದೆಯಲ್ವಾ, ಎಕ್ಸಾಮ್ ಒಂದು ಪಾಸ್ ಆಗಿ ಮಗ. ಓಕೆ, ಸೊ ಇನ್ನೂ ಆ ಮಟ್ಟಕ್ಕೆ ಬೆಳೆದಿಲ್ಲ, ಬಟ್ ಸೋರ್ಸಸ್ ಬೇಕಾದರೆ ಕಳಿಸ್ಕೊಡ್ತೇನೆ ಸಂಜು ಬಿಸ್ವಾಸ್. ಓಕೆ, ಎಸ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಬಿಯೋಟ್ Savart's law with a relevant diagram. Next question, distinguish between diamagnetic and paramagnetic materials. I cannot understand your language, please say. Okay, yes, let us subscribe, my dear. Let's subscribe now. Sanju Biswas, you are from where you are? Where you are from, my dear Biswas? MCQ ಕ್ವಶನ್ಸ್ ಪ್ಲೀಸ್. MCQ ಕ್ವಶನ್ಸ್ ಹೇಳ್ತೇನೆ. ಇದು 3 ಮಾರ್ಕ್ಸ್ ಕ್ವಶನ್ಸ್ ಹೇಳ್ತಾ ಇದ್ದೇನೆ, ಬರ್ಕೊಳ್ತಾ ಹೋಗಿ. ಆದಷ್ಟು ಈ ಒಂದು ಲಿಂಕ್ನ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ನೆಕ್ಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಡಿಸ್ಕ್ರೈಬ್ ದ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಟು demonstrate the phenomenon of electromagnetic induction along with a suitable diagram.
suitable diagram. Next question, derive the relation between magnet ಯಾವುದು ಓದ್ಕೋಬೇಕು ಸರ್? ಕರೆಂಟ್, ಕಾನ್ಸ್ಟೆಂಟ್ ಆಫ್ ಕರೆಂಟ್, ವೇರಿಂಗ್ ಎರಡನ್ನೂ ಕೂಡ ಓದ್ಕೊಳ್ಳಿ. derive the relation between radius of derive the relation between where radius of curvature and focal length in case of a concave mirror. Thank you, Ramesh. In case of a concave mirror. Next question, what are matter waves? Give de Broglie, DEBROGLIE, relation for hi, hello, relation for DEBROGLIE, de Broglie wavelength. Explain the terms. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳು ಯಾರಿದ್ದಾರೆ, ಸೊ ಫಿಸಿಕ್ಸ್ ಸ್ಟೂಡೆಂಟ್ಸ್ಗಳು, ಫಿಸಿಕ್ಸ್ ಓದ್ತಾ ಇರುವಂಥ ಫ್ರೆಂಡ್ಸು, ಆದಷ್ಟು ಬೇಗ ಈ ಒಂದು ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಮುಂಬರುವಂಥ ಎಜುಕೇಷನ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ನೀವು 2nd PUC ಪಾಸಾಗಿ ಯಾವುದೇ ಇಂಜಿನಿಯರಿಂಗ್ ಹೋಗಿ ಅಥವಾ BSc ಹೋಗಿ ಅಲ್ಲಿ ನೋಟ್ಸ್ಗಳನ್ನು ಪ್ರೊವೈಡ್ ಮಾಡಿದ್ರೆ ಅದರ ಪುನರ್ವಿ ಎಜುಸಂಸ್ಕಾರ್ ಚಾನಲ್ನ ಮುಖಾಂತರ ಎಲ್ಲ ನೋಟ್ಸ್ಗಳು ಜೊತೆಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು ಪ್ರೊವೈಡ್ ಮಾಡ್ತವೆ. ಖಂಡಿತವಾಗಿ ನೀವು ಒಳ್ಳೆ ಮಾರ್ಕ್ಸ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸರ್ ಪ್ಲೀಸ್ ಅಕೌಂಟೆನ್ಸಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಹೇಳ್ತೇನೆ, ಇನ್ನೂ ಇದೆ ಅಲ್ವಾ ಟೈಮು, ಹೇಳ್ತೇನೆ ಪುಟ. ನೆಕ್ಸ್ಟ್ ಕ್ವಶನ್, an element has 13 protons and 14 neutrons. An element has 13 protons and 14 neutrons, assuming R0 equals 1.2 fm. Find its nuclear radius. Find its nuclear radius. So ಗೊತ್ತಿದೆ ಅಲ್ವಾ ನಿಮಗೆ, ಮಾಸ್ ನಂಬರ್ ಆಫ್ ದ ಎಲಿಮೆಂಟ್ A equals Z plus N equals 13 plus 14 equals 27. ಸೊ ರೇಡಿಯಸ್ ಆಫ್ ದ ನ್ಯೂಕ್ಲಿಯರ್ ಈಸ್, ಸೊ ಅದು ಫಾರ್ಮುಲಾ ಬರ್ಕೊಳ್ಳಿ. ಸೊ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ನಿಮಗೆ. ಸರ್ MCQ ಒಂದು PDF ಲಿಂಕ್ ಕೊಡಿ ಸರ್, ಆಗುತ್ತೆ ಸರ್ ಪ್ಲೀಸ್. PDF ಲಿಂಕ್ ಕೊಡೋಕ್ಕಾಗಲ್ಲ, ಹೇಳ್ತಾ ಹೋಗ್ತಾ ಇರ್ತೀನಿ ಪುಟ, ನೋಡ್ಕೊಳ್ತಾ ಹೋಗಿ. ಸೊ ಈಗ ನಾನು ಹೇಳ್ತಾ ಇರುವಂಥದ್ದು 3 ಮಾರ್ಕ್ಸ್ ಕ್ವಶನ್. ಸೊ 3 ಮಾರ್ಕ್ಸ್ ಕ್ವಶನ್ಸ್ನ ತಿಳಿಸ್ತಾ ಇದ್ದೇನೆ, ನೋಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆ ಸ್ಕೋರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, mention the basic properties of electric charges. Mention the basic properties of electric charges. Next question, derive an expression for effective capacitance of two capacitors of 2 TWO2 of 2 capacitors connected in series. ಸೊ ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೇನೆ, derive an expression for effective capacitance of TWO2, 2 capacitors connected in series. Next question, explain yes, ಒಳ್ಳೆಯದಾಗಲಿ. explain how to convert a galvanometer into an ammeter. Explain how to convert a galvanometer into an ammeter. Next question, distinguish between diamagnetic materials and
and ferromagnetic materials ನೋಡ್ಕೊಳ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ತಿಳಿಸ್ತಾ ಇರುವಂಥದ್ದು 3 ಮಾರ್ಕ್ಸ್ದು. ನೆಕ್ಸ್ಟ್ ಕ್ವಶನ್, derive an expression for motional EMF when a rod is moved in a uniform magnetic field. Next question, write hello Sayed, write three postulates, postulates of Bohr's atom model, Bohr's atom model, hello my dears. ಹಾಗೆಯೇ ಯಾರು ಇನ್ನೂ ಕೂಡ ಲೈವ್ಗೆ ಬಂದಿಲ್ವೋ ಸೊ ಲಿಂಕನ್ನು ಶೇರ್ ಮಾಡಿ, ಅವ್ರನ್ನೂ ಕೂಡ ಜಾಯ್ನ್ ಆಗೋದಕ್ಕೆ ಹೇಳಿ. ಸೊ ಈ ಒಂದು ಲೈವ್ಗೆ 50 ಲೈಕ್ಸ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಬೈಂಡಿಂಗ್ ಎನರ್ಜಿ ಪರ್ nucleon of oxygen, nucleus O power of 16 ಅದರ ಕೆಳಗಡೆ 8 by using following data, mass of proton equals 1.007825 U. Mass of proton equals 1.007825 U. Next, mass of nutrition equals 1.00865. Mass of neutron equals 1.00865 U. Next question, mass of oxygen nucleus equals 15.995 U. 15.995 U. So and then next 3 marks question. Mention basic properties of electric charge. ಎಸ್ ಪರಿಮಳ ಅವರೇ, ನಾಳೆಯಿಂದ SSLC ಕ್ಲಾಸಸ್ ಪ್ರಾರಂಭ ಆಗ್ತಾ ಇದೆ. ಸೊ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ್ದು ಆಗ್ತೀವಿ ಅಂತ ನೋಡ್ಕೊಳ್ಳಿ. ಹಾಗೆಯೇ ಓಕೆ, ಮೆನ್ಷನ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ನೆಕ್ಸ್ಟ್ ಕ್ವಶನ್, establish the relation between electric field and electric potential. Establish the relation between electric field and electric potential. Okay, yes Akash ಹೇಳ್ತೇನೆ, ವೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್, how do you convert a moving coil galvanometer into an ammeter? Question mark. Explain with a circuit diagram. Next question, abusing in chat. People abusing, ಏನು ಮಾಡೋಕ್ಕಾಗಲ್ಲಪ್ಪ ಅಂಥವ್ರಿಗೆ ಅಲ್ವಾ. let us left that. Okay, next question, list out three properties of magnetic field lines. List out three properties of magnetic field lines. ಹಾಗೆ ಈ ಒಂದು ಲೈವ್ಗೆ ಸೊ 20 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಮಕ್ಕಳೇ, ಮಿಸ್ ಮಾಡ್ದೇ ಲೈಕ್ ಮಾಡಿ. ಎಸ್, 3 ಮಾರ್ಕ್ಸ್ ಕ್ವಶನ್ಸ್ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್, ಡ್ರಾ ದ ರೇ ಡಯಾಗ್ರಾಮ್ ಆಫ್ image formation in compound microscope. ಸೊ ಮತ್ತೊಮ್ಮೆ ಪ್ರಶ್ನೆನ ರಿಪೀಟ್ ಮಾಡ್ತಾ ಇದ್ದೇನೆ ಮಕ್ಕಳೇ. ಡ್ರಾ ದ ರೇ ಡಯಾಗ್ರಾಮ್ ಆಫ್
image formation in compound microscope, in compound microscope, full stop. Write the expression for magnification for image at near point distance, okay, ಹಾಕೊಂಡ್ರಾ ಬರ್ಕೊಂಡ್ರಾ? next question write Einstein's photoelectric equation, write Einstein photoelectric equation, write Einstein's photoelectric equation and explain two experimental two experimental results of photoelectric effect using the equation, photoelectric effect using the equation, full stop. next question ಬರ್ಕೊಳ್ತಾ ಹೋಗಿ ಮಕ್ಕಳೇ, ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. write a curve of binding energy, per nucleon as a function, write a curve of binding energy per nucleon as a function of mass number ಅಲ್ಲಿ ಇಟ್ಟಿದ್ನಲ್ಲ, explain, write a Einstein ಆಯ್ತಲ್ವಾ ಅದು ಕ್ವಶನ್? ಓಕೆ, write a curve of binding energy per nucleon as a function of mass number and explain the main features of the curve. ಮತ್ತೊಮ್ಮೆ ಕ್ವಶನ್ ರಿಪೀಟ್ ಮಾಡ್ತಾ ಇದೀನಿ. write a curve of binding energy per nucleon as a function of mass number and explain the main features of the curve. ಸೊ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ಇನ್ನು ಯಾವ್ಯಾವ್ದು ಕೇಳ್ತಾರೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದೇನೆ, ಬರ್ಕೊಳ್ತಾ ಹೋಗಿ. ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ತುಂಬಾ ಸಲ ಕೇಳಿರುವಂಥದ್ದು ಈ ಪ್ರಶ್ನೆ. ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೋಡ್ಕೊಳ್ಳಿ ಮಕ್ಕಳೇ ಈ ಕ್ವಶನ್ ಅನ್ನ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ 3 ಫ್ಯಾಕ್ಟರ್ಸ್ on which the capacitance of a parallel plate capacitor depends. Next question, obtain the expression for energy stored in an inductor. ಸೊ ನೋಡ್ಕೊಳ್ತಾ ಹೋಗಿ ಈ ಪ್ರಶ್ನೆಯನ್ನು ಕೂಡ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರೂವ್ ದಟ್ the local length as spherical mirror is half HALF, half OF, half HALF ಆದ್ಮೇಲೆ OF, ಓಕೆ, half of its radius of curvature. Next question, what is interference of light? Write the conditions for constructive interference and destructive interference in terms of path difference. ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೆನ್ಷನ್ ಎನಿ 3 differences between nuclear fission. Mention any 3 differences between nuclear fission and nuclear fusion. Mention any 3 differences between nuclear fission and nuclear fusion.
ಸೊ ನಾನು ಹೇಳ್ತಾ ಇರುವಂಥದ್ದು 3 ಮಾರ್ಕ್ಸ್ ಕ್ವಶನ್ಸ್ ಮಕ್ಕಳೇ. ಹಾಗೆಯೇ ಈ ಒಂದು ಲೈವ್ಗೆ 50 ಲೈಕ್ಸ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಸೊ ಯಾರ್ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ವೋ ಆದಷ್ಟು ಬೇಗ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿಯ ಲೈಕ್ ಮೇಲೆ ಕ್ಲಿಕ್ ಮಾಡಿ 50 ಲೈಕ್ಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ್ಯಂಡ್ ದ ನೆಕ್ಸ್ಟ್ ಮೆನ್ಷನ್ ಬೇಸಿಕ್ ಪ್ರಾಪರ್ಟೀಸ್ CI electric charge. Next question. Derive an expression for magnetic field due to long straight conductor carrying current using Ampere's circuital law. So ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಡಿಫೈನ್. ಸೊ ಅದರಲ್ಲಿ magnetic susceptibility. ಓಕೆ. ನೆಕ್ಸ್ಟ್ ಬಿ ಅಂತ ಬರ್ಕೊಳ್ಳಿ. ಬಿ ಅಂತ ಮ್ಯಾಗ್ನೆಟಿಕ್ ರಿಲೇಟಿವ್ permeability and write the relations between them. Yes, ಎಲ್ಲರೂ ಕೂಡ ಬರ್ಕೊಳ್ತಾ ಇದ್ದೀರಾ. ಗುಡ್. ನೆಕ್ಸ್ಟ್ ಕ್ವಶನ್ explain magnet and coil experiment to demonstrate the electromagnetic induction. Explain magnet and coil experiment to demonstrate the electromagnetic induction. So ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ ಪ್ರಶ್ನೆ. Explain magnet and coil experiment to demonstrate the electromagnetic induction. Next question. Define critical angle. ಓದಿದ್ರೆ ತುಂಬ ಈಸಿಯಾಗಿ ಬರುತ್ತೆ ಪೇಪರ್. ಶೇಖರ್. Define critical angle and mention conditions for total internal reflection of light. Define critical angle and mention conditions for total internal reflection of light. Full stop. Next question. Write any 3 Hall watches and Leonard's observations. Write any 3 Hall watches and Leonard's observations of photoelectric effect. Photoelectric effect. ಸೊ ಮತ್ತೊಮ್ಮೆ ಪ್ರಶ್ನೆ ರಿಪೀಟ್ ಮಾಡ್ತಾ ಇದ್ದೇನೆ. Explain magnet and coil experiment to demonstrate the electromagnetic induction. And the next question, define critical angle and mention conditions for total internal reflection of light. Define critical angle and mention conditions for total internal reflection of light. 3 marks to ನೋಡ್ಕೊಳ್ತಾ ಹೋಗಿ. ಎಸ್, ರಿಪೀಟ್ ಮಾಡ್ತಾ ಇದ್ದೇನೆ. ಕುಲ್ಸುಮ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. Write any 3 Hall watches and Leonard's observations of photoelectric effect. ಸೊ ನೆಕ್ಸ್ಟು ಇನ್ನು ಯಾವ ಪ್ರಶ್ನೆಗಳು ಕೇಳ್ತಾರೆ 3 ಮಾರ್ಕ್ಸ್ಗೆ ನೋಡ್ತಾ ಹೋಗೋಣ. Obtain an expression for torque on an electric dipole placed. Yes, fixed question ಹೇಳ್ತಾ ಇದ್ದಪ್ಪ. Electric dipole placed in a uniform electric field. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ. Obtain an expression for torque, TORQUE
TORQUE on electric dipole placed in a uniform electric field. ಮಕ್ಕಳ ಯಾರು ಇನ್ನೂ ಕೂಡ ನಮ್ಮ ಒಂದು ಲೈವ್ಗೆ ಲೈಕ್ ಮಾಡಿಲ್ವೋ ಆದಷ್ಟು ಬೇಗ ಲೈಕ್ ಮಾಡಿ 50 ಲೈಕ್ಸ್ನ ಕಂಪ್ಲೀಟ್ ಮಾಡಿಸ್ತೀನಿ ಅಂತ ನಾನು ಭಾವಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕ್ವಶನ್, ಡಿರೈವ್ an expression for the effective capacitance of two capacitors TWO, two capacitors connected in series. So next question, write, okay, ಅದು ಕೇಳಿದರೆ experiment induction coil ಇದು ಆಯಿತು. give 3 experimental observation photoelectric. okay, next question ಬರ್ಕೊಳ್ಳಿ. give any three experimental observations of photoelectric effect. ಆಯ್ತಾ? ನೆಕ್ಸ್ಟ್ ಕ್ವಶನ್, state the three Bohrs 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 postulates POSTULATES. hello Chetan. of hydrogen atom. ಎಸ್, ಡಿಪ್ಲೊಮಾಕ್ಕೆ ಹೇಳ್ತಿದ್ರೆ ಖಂಡಿತ ಡಿಪ್ಲೊಮಾಗೂ ಮಾಡಿಕೊಡ್ತೇನೆ. ಸೊ ಇನ್ನು ಯಾವ್ಯಾವ 3 ಮಾರ್ಕ್ಸ್ ಇನ್ನೊಂದು ಸ್ವಲ್ಪ ಇದೆ. ಸೊ ಹೇಳ್ಬಿಡ್ತೇನೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೆಯಲ್ಲಿ. 100% ಒಳ್ಳೆ ಸ್ಕೋರ್ ಅಂತೂ ಗ್ಯಾರಂಟಿ ಮಾಡೇ ಮಾಡ್ತೀರಾ, ಅದರಲ್ಲಿ ಯಾವುದೇ ರೀತಿಯಾದಂಥ ಸಂದೇಹ ಇಲ್ಲ. ಓಕೆ, ಎಸ್, ಮುಂದಿನ ಪ್ರಶ್ನೆ ನೋಡೋಣ. 3 ಮಾರ್ಕ್ಸ್ ಕ್ವಶನ್. Define the terms threshold frequency. Define the terms threshold frequency. First one, threshold frequency ಅಂತ ಬರ್ಕೊಳ್ಳಿ. 3 marks ಫಿಕ್ಸ್ಡ್ ಕ್ವಶನ್ಸ್ ಹೇಳ್ತಾ ಇರುವಂಥದ್ದು ಮಕ್ಕಳೇ. ಓಕೆ, ಹಿಸ್ಟ್ರಿ 8 ಗಂಟೆಗೆ ಇರುತ್ತೆ ಇವತ್ತು. ವಿನಾಯಕ್ 8 ಗಂಟೆಗೆ ಇರುತ್ತೆ ಹಿಸ್ಟ್ರಿ. ಓಕೆ, ಡಿಫೈನ್ ದ ಟರ್ಮ್ಸ್. ಅದರಲ್ಲಿ ಮೊದಲನೇದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಓಕೆ, ಆಲ್ರೆಡಿ PDF ನ ಟೆಲಿಗ್ರಾಮ್ ಲಿಂಕಲ್ಲಿ ಹಾಕಿದ್ದೇನೆ ನೋಡಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೆಕೆಂಡ್ ಒನ್ ವರ್ಕ್ ಫಂಕ್ಷನ್ ಅಂಡ್ ಥರ್ಡ್ ಒನ್ ಸ್ಟಾಪಿಂಗ್ ಪೊಟೆನ್ಷಿಯಲ್ with reference to photoelectric effect. Next question, state the three postulates of Bohr's theory POSTULATES of Bohr's theory of hydrogen atom. ಹಾಗೆ ಮುಂದಿನ ಪ್ರಶ್ನೆಯನ್ನು ಬರ್ಕೊಳ್ತಾ ಹೋಗಿ. 5 ಮಾರ್ಕ್ಸ್ ಕ್ವಶನ್. ಇದಂತೂ ಕೇಳ್ತಾರೆ, ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕೇಳ್ತಾರೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ ಮಕ್ಕಳೇ. ಆಮೇಲೆ ಗ್ಲಾವೆನೋಮೀಟರ್ ವೋಲ್ಟಮೀಟರ್ಗೆ ಬಗ್ಗೆನೂ ಕೂಡ ಕೇಳ್ತಾರೆ. ಎಕ್ಸ್ಪ್ಲೈನ್ ಹೌ ಯು ಕನ್ವರ್ಟ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್. ಸೊ ಅದನ್ನು ಕೂಡ ಕೇಳ್ತಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಹಾಗೆಯೇ ಪ್ಯಾರಾಮ್ಯಾಗ್ನೆಟಿಕ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ರೈಟ್ ದ 3 ಡಿಫರೆನ್ಸಸ್ ಬಿಟ್ವೀನ್ ಪ್ಯಾರಾಮ್ಯಾಗ್ನೆಟಿಕ್ ಅಂಡ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಆಲ್ರೆಡಿ ಹೇಳಿದ್ದೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ motional EMF when a rod move in uniform magnetic field. ಇದನ್ನು ಕೂಡ ಹೇಳಿದರೆ. ಸೊ ಇದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ give any 3 experimental results or observations of photoelectric effect. ಸೊ ಇದನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಆದಷ್ಟು 3 ಮಾರ್ಕ್ಸ್ ಕ್ವಶನ್ಸ್ನ ನೋಡಿಕೊಂಡ್ರೆ ಬೇಜಾನಾಯಿತು. ಮೆನ್ಷನ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಇದನ್ನು ಕೂಡ ಹೇಳಿದ್ದೇನೆ. ಮೆನ್ಷನ್ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಹಾಗೇನೆ ಮಿಸ್ ಮಾಡಿದ್ರೆ ಈ ಒಂದು ಲೈವ್ಗೆ 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಇನ್ನು ಯಾರ್ಯಾರು ಲೈಕ್ ಮಾಡಿಲ್ವೋ ಆದಷ್ಟು ಬೇಗ ಲೈಕ್ ಮಾಡಿ. ಎಸ್, ಹಿಸ್ಟ್ರಿ ಮತ್ತು ಅಕೌಂಟೆನ್ಸಿ ತಿಳಿಸ್ಕೊಡ್ತೇನೆ. ಅಕೌಂಟೆನ್ಸಿ ನಾಳೆ ಇರುತ್ತೆ, ಇವತ್ತು ಹಿಸ್ಟ್ರಿ 8 ಗಂಟೆಗೆ ಇರುತ್ತೆ. ನೆಕ್ಸ್ಟ್ ಕ್ವಶನ್,
outline the de Broglie explanation. De Broglie, Broglie explanation of Bohr's BOHR''S. 5 marks ಆಲ್ರೆಡಿ ಲಿಖಿತವ್ರೆ ಹೇಳಿದ್ದೇನೆ ನೋಡಿ. ಅದು ನಿನ್ನೆ ಲೈವ್ ಬಂದಿದ್ದಲ್ಲ, 5 ಮಾರ್ಕ್ಸ್ದು 2 ಮಾರ್ಕ್ಸ್ದು ಎಲ್ಲವನ್ನು ಕೂಡ ಹೇಳಿದ್ದೇನೆ ನೋಡ್ಕೊಳ್ಳಿ. ಬೋಹರ್ಸ್ ಕ್ವಾಂಟೈಸೇಷನ್ ರೋಲ್ distinguish diamagnetic and then paramagnetic substances. ಸೊ ಯಾವುದಾದ್ರು 3 ನೀವು ಬರಿಬೇಕಾಗುತ್ತೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. What is interference of light? So A ಅಂತ ಹಾಕೊಂಡು ನೆಕ್ಸ್ಟ್ ಅದ್ರ ಕೆಳಗಡೆ B ಅಂತ ಹಾಕೊಂಡು ಬರ್ಕೊಳ್ಳಿ. Write the conditions in terms of path difference between two coherent TWO2 two coherent sources producing constructive and destructive interference. ಆಯ್ತಾ? and then ಏನು ಲಾಸ್ಟ್ ಅಂತ ಬಂದಿದ್ದೇವೆ 3 ಮಾರ್ಕ್ಸ್ ಕ್ವಶನ್ಸು. List any three differences between diamagnetic and ferromagnetic materials. So another one, obtain an expression for the frequency of revolution of a charged particle moving in a uniform magnetic field. ಅದಷ್ಟನ್ನ 3 ಮಾರ್ಕ್ಸ್ ನೋಡ್ಕೊಂಡ್ರೆ ಸಾಕು, ಇನ್ನೇನನ್ನು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರ್ಕೊಳ್ತಾ ಇದ್ದೀರಾ? ಇನ್ಯಾವ್ದು ಬೇಕು ಮಕ್ಕಳೇ? ಲಾಸ್ಟ್ ನ್ಯೂಮೆರಿಕಲ್ ಕ್ವಶನ್ಸ್ ಏನಿದೆ, ಪ್ರಾಬ್ಲಮ್ಸ್ ಕ್ವಶನ್ಸು. ಸೊ ಅದನ್ನು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕಳಿಸ್ಕೊಡ್ತೇನೆ. ಟೆಲಿಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ನೋಡ್ಕೊಳ್ಳಿ. ಸೊ ಇನ್ನೊಂದು MCQ ಒಂದು ಹೇಳಿದ್ರೆ ಅಲ್ಲಿಗೆ ನಾನು ಆಲ್ಮೋಸ್ಟ್ ಫಿಸಿಕ್ಸಲ್ಲಿ ಎಲ್ಲನೂ ಕೂಡ ಕವರ್ ಮಾಡ್ದಂಗೆ ಆಗಿದೆ. MCQ ಒಂದು ಹೇಳಿಲ್ಲ, MCQ ಹೇಳ್ಬೇಕಾ? ಎಸ್ ಶರಣ್, ಹಲೋ ಫೋನಿಕ್ಸ್. ಇನ್ನು 17 ಲೈಕ್ ಬಂದರೆ 50 ಲೈಕ್ಸ್ ಕಂಪ್ಲೀಟ್ ಆಗುತ್ತೆ. ಯಾರ್ಯಾರು ಇನ್ನೂ ಕೂಡ ಲೈಕ್ ಮಾಡಿಲ್ವೋ ಹಾಗೆ ನಿಮ್ಮ ಪ್ರೀತಿಯ ಲೈಕ್ ಮೇಲೆ ಕ್ಲಿಕ್ ಮಾಡಿ ಮಕ್ಕಳೇ. ಸರ್ ಯಾವ ಕ್ವಶನ್ ಸರ್ ಇದು ಫಿಸಿಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸ್ ಬಾ. ಓಕೆ, ಪುಟ್ಟರಾಜ್ ಅವರು MCQ ಕ್ವಶನ್ಸ್ ಬೇಕು ಅಂತ ಇದ್ದಾರೆ ಸರ್. 2 ಮಾರ್ಕ್ಸ್ ನೆನ್ನೆ ಹೇಳಿದ್ದೇನೆ ರೂಪರ. ಪುಟ್ಟರಾಜ್ ಅವರೇ ನೆನ್ನೆ ಹೇಳಿದೆ ಅಲ್ವಾ 2 ಮಾರ್ಕ್ಸು? ಲೈವ್ ಜಾಯ್ನ್ ಆಗಿದ್ರಲ್ಲ ಪುಟ್ಟರಾಜು. ಓಕೆ, 5 ಮಾರ್ಕ್ಸ್ ವಿಡಿಯೋ ಆಲ್ರೆಡಿ ನೆನ್ನೆ ವೀರೇಶ್ ಅವರೇ ನೆನ್ನೆ ಮಾಡಿದ್ದೇನೆ ನೋಡಿ. 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲವನ್ನು ಕೂಡ ಹೇಳಿದ್ದೇನೆ. ಓಕೆ ಶರಣ್, ನ್ಯೂಮೆರಿಕಲ್ ಎಸ್, ಜಾಕ್ಸ್ ಗೇಮಿಂಗ್ ನ್ಯೂಮೆರಿಕಲ್ಸ್ PDF ಫಾರ್ ನ್ಯೂಮೆರಿಕಲ್ 5 ಮಾರ್ಕ್ಸ್. ಎಸ್, PDF ಕಳಿಸ್ಕೊಡ್ತೇನೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಮಿಸ್ ಮಾಡದೆ ನೋಡ್ಕೊಳ್ಳಿ. ಓಕೆ, ರೂಪಾ ಸರ್ 3 ಮಾರ್ಕ್ಸ್ ಫೋನಿಕ್ಸ್ CET ಕ್ವಶನ್ ಮಾರ್ಕ್. ಏನಪ್ಪ CET ಪ್ರಿಪ್ರೇಷನ್ ಆಗ್ತಾಯಿದ್ರಾ? ಲಿಖಿತಾ ರಮೇಶ್ ಸರ್ 3 ಮಾರ್ಕ್ಸ್ PDF. ಎಸ್, 3 ಮಾರ್ಕ್ಸ್ ಇಷ್ಟೊತ್ತು ಹೇಳಿದೆ ಪುಟ. ಸರ್ ವಿಡಿಯೋ ಲಿಸ್ಟಲ್ಲಿ ಇಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಇದೆ, ನೆನ್ನೆ ಬಂದಿದ್ದು ವಿಡಿಯೋ ಲೈವು ಅಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ಓಕೆ, ಪಕ್ಕಾ ಕ್ವಶನ್ಸು. ಓಕೆ, ಈಗ ಒಂದಷ್ಟು MCQ ಕ್ವಶನ್ಸ್ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಸೊ ಗೊತ್ತಿದ್ರೆ ಆನ್ಸರ್ಸ್ ಮಾಡ್ತಾ ಹೋಗಿ. ರೆಡಿನಾ? ಎಸ್, ರೆಡಿ. ಸ್ಟಾರ್ಟ್ ಮಾಡ್ತಾನೆ. ಕರೆಕ್ಟಾಗಿ ಕಂಪ್ಲೀಟ್ ಕೇಳಿಸ್ಕೊಳ್ಳಿ. ಎಸ್, ವೆಲ್ಕಮ್ ಪ್ರಣಾಲಿ. ಹಾಗೆ ಮಿಸ್ ಮಾಡ್ದೆ 50 ಲೈಕ್ಸ್ ಕಂಪ್ಲೀಟ್ ಮಾಡಿಸಿ ಮಕ್ಕಳೇ. 50 ಲೈಕ್ಸ್ ಕಂಪ್ಲೀಟ್ ಮಾಡಿಸಿ. ಎಸ್, ರೆಡಿ, ವೆರಿ ಗುಡ್. ಕೇಳಿಸ್ಕೊಳ್ಳಿ, ಒಂದ್ಸಲ ರೀಕಾಲ್ ಆಗುತ್ತೆ, ರಿವಿಷನ್ ಆಗುತ್ತೆ, ಮಿಸ್ ಮಾಡ್ದೇ ನೋಡ್ಕೊಳ್ತಾ ಹೋಗಿ. ಸೊ ಫಸ್ಟ್ ಕ್ವಶನ್ ನೋಡೋಣ.
A moving proton produces options A only electric field, options B only magnetic field, option C both electric field and magnetic field, options D neither electric field nor magnetic field. If you know the answers, please comment it. ಆನ್ಸರ್ಸ್ ಗೊತ್ತಿದ್ರೆ ಮಿಸ್ ಮಾಡ್ದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ, ಮಿಸ್ ಮಾಡ್ದೇ. ಓಕೆ, ನೋಡೋಣ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಸೊ ಆಪ್ಷನ್ ಸಿ ಅಂತ ಹೇಳ್ತಾರೆ, ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ. ಸೊ ಕೆಲವರು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾ ಇದ್ದಾರೆ, ಓನ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಇದ್ದಾರೆ. ಜಸ್ಟ್ ಯು ಶುಡ್ ಸಿ ದ ಆನ್ಸರ್ಸ್, ಚೆಕ್ ಮಾಡಿ. ಒಂದು ಆನ್ಸರ್ ಹುಡ್ಕೋಕೆ ಹೋದಾಗ ಬೇಜಾನ್ ಆನ್ಸರ್ಗಳು ಸಿಗ್ತವೆ ಸರ್. ಅಟ್ಲೀಸ್ಟ್ ಟೆಲ್ ವೆನ್ ಯು ವಿಲ್ ಅಪ್ಲೋಡ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಸರ್. ರಿಯಲಿ ಐ ಆಮ್ ಸ್ಕೇರ್ಡ್ ಆಫ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಸರ್. ತಲೆ ಕೆಡಿಸ್ಕೊಬಿಡಿ. ಸೊ ಆದಷ್ಟು ಬೇಗ ಲೈವ್ ಬರ್ತಾನೆ. ಓಕೆ, next question the phenomenon in which an EMF is induced in a coil due to change in the current in the same coil is option C electromagnetic induction, option B self induction, option C mutual induction, option D all of the above ಅಥವಾ all the above. If you know the answers ನೋಡಿ ಮತ್ತೊಮ್ಮೆ ಹೇಳ್ತಾನೆ. The phenomenon in which an EMF is induced in a coil due to change in the current in the same coil is option C electromagnetic induction, option B self induction, option C mutual induction, option D all the above, all of above ಅಥವಾ all the above. ಆಪ್ಷನ್ಸ್ ಬಿ ಸೆಲ್ಫ್ ಇಂಡಕ್ಷನ್ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಹೇಳ್ತಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ. The principle behind the working of a transformer is option C eddy currents, option B self induction, option C mutual induction, option D high stresses. ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಮಕ್ಕಳೇ. ನೋಡೋಣ ಯಾರು ಕಮೆಂಟ್ ಮಾಡ್ತಾರೆ ಅಂತ ಹೇಳಿ. ಸರ್ ಪ್ಲೀಸ್ ಇವತ್ತು ಹಿಸ್ಟ್ರಿ ಲೈವ್ ಮಾಡಿ ಸರ್, ಖಂಡಿತ ರೆಡ್ಡಿ ಹುಡುಗಿ. ಸೊ ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದಾರೆ, ಖಂಡಿತ ಎಕನಾಮಿಕ್ಸ್ ನಾಳೆ ಮಾಡ್ಕೊಡ್ತಾನೆ. ನೆಕ್ಸ್ಟ್ ಕ್ವಶನ್, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಆಪ್ಷನ್ಸ್ ಬಿ ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್, ಆಪ್ಷನ್ ಸಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಆಪ್ಷನ್ಸ್ ಡಿ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಫ್ ಯು ನೋ ದ ಆನ್ಸರ್ಸ್ ಕಮೆಂಟ್ ಸೆಕ್ಷನಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ಓಕೆ, ಇಲ್ಲಾಂದರೆ MCQ ಕ್ವಶನ್ಸು ಟೆಲಿಗ್ರಾಮ್ದು ಲಿಂಕಲ್ಲಿ ಕಳಿಸ್ಕೊಡ್ತೀನಿ. ಸೊ ನೋಡ್ಕೊಳ್ತಾ ಹೋಗಿ ಮಕ್ಕಳೇ, ಟೆಲಿಗ್ರಾಮ್ ಲಿಂಕಲ್ಲಿ ಫಾರ್ವರ್ಡ್ ಮಾಡ್ತಾನೆ. ಸೊ ಅದನ್ನು ನೋಡ್ಕೊಳ್ಳಿ ಕ್ಲೀನಾಗಿ. ಆಗ್ಬೋದಾ? ಇನ್ನು 10 ಲೈಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಇನ್ 10 likes ಐ ಆಮ್ ಎಕ್ಸ್ಪೆಕ್ಟಿಂಗ್. The bonding of light around the corners of an obstacle is called option C interference, option B diffraction, option C polarization, option D refraction. So if you know the answers correct agi comment section li comment ಮಾಡಿ. Next question, the de Broglie wavelength of a moving particles is independent of dash of the particle. Option C nucleus, option B proton, option C electron, option D neutron. ರಮೇಶ್ ಅವರೇ, ನೆನ್ನೆ ಲೈವಲ್ಲಿ ಹೇಳಿದ್ದೀನಿ ನೋಡಿ 5 ಮಾರ್ಕ್ಸು. ನೆನ್ನೆ ಲೈವಲ್ಲಿ ಹೇಳಿದ್ದೀನಿ ನೋಡ್ಕೊಳ್ಳಿ ಸರ್. ಬೇಸಿಕ್ ಮ್ಯಾಥ್ಸ್ ಎಕ್ಸಾಮ್ ಆ್ಯಂಡ್ 12,3,000 ಮ್ಯಾಥ್ಸ್ ಸರ್. ಐ ಹ್ಯಾವ್ ಕಂಟಿನ್ಯೂಸ್ ಎಕ್ಸಾಮ್ ಪ್ಲೀಸ್. ಇಫ್ ಯು ಅಪ್ಲೋಡೆಡ್ ಸರ್ ಇಟ್ಸ್ ಅಪ್ಲೋಡ್ ಮಾಡಿಕೊಡ್ತೇನಪ್ಪ. ಓಕೆ, ಪಾಸ್ ಅಂತೂ ಆಗ್ಬೋದು ಲಿಖಿತ. ನೆಕ್ಸ್ಟ್ ಕ್ವಶನ್, ದ ಪಿ ಟೈಪ್ extrinsic semiconductor is option C positively charged, option B negatively charged, option C neutral, option D semi charged. ಓಕೆ, ಕೆಮಿಸ್ಟ್ರಿ ಕೂಡ ಹೇಳ್ತೇನೆ. ಓಕೆ ರಮೇಶ್, 9ನೇ ತಾರೀಕು ನಿಮಗೆ. ಓಕೆ, ಸೊ ಆಯುಷ್ ಅವರು ಆಪ್ಷನ್ ಸಿ ಅಂತ ಹೇಳ್ತಿದ್ದಾರೆ. ಇನ್ನು 8 ಲೈಕ್ಸ್ ಮಕ್ಕಳೇ. ಸೊ 8 ಲೈಕ್ಸ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಐ ಆಮ್ ವೇಟಿಂಗ್ ಫಾರ್ 8 ಲೈಕ್ಸ್. 50 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ.
Next question. Next question. Power of a lens depends on. Power of a lens depends on object distance. Option C. Options B. Image distance. Option C. Size of object. Options D. Focal length. Options D. Focal length. Yes, stunning. Yes. Next question. Power of a lens depends on. Power of a lens depends on. Option C. Object distance. Options B. Image distance. Option C. Size of object. Options D. Focal length. ಎಸ್, ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದೀರಾ. ನೆಕ್ಸ್ಟ್ ಕ್ವಶನ್. ದ ಪ್ರಿನ್ಸಿಪಲ್ ಬಿಹೈಂಡ್ ದ ವರ್ಕಿಂಗ್. ಆಯ್ತಲ್ವ ಇದು? ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು. ದ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು. ಆಪ್ಷನ್ ಸಿ ಎ ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಆಪ್ಷನ್ ಸಿ ಎ ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಆಪ್ಷನ್ಸ್ ಬಿ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಆಪ್ಷನ್ ಸಿ ಚೇಂಜಿಂಗ್ ಎಲೆಕ್ಟ್ರಿಕ್ ಫೀಲ್ಡ್. ಆಪ್ಷನ್ಸ್ ಡಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಪಿ ಡಿ ಎಫ್ನ ಟೆಲಿಗ್ರಾಮಲ್ಲಿ ಕಳಿಸಿದ್ದೇನೆ, ನೋಡಿ, ಅದರಲ್ಲಿ ಸಿಗುತ್ತೆ. ಎಸ್, ವೆರಿ ಗುಡ್. ಸೊ ಒಂದಷ್ಟು MCQ ಕ್ವಶನ್ಸ್ ಎಲ್ಲನೂ ಕೂಡ ಲೈವಲ್ಲಿ ನಾನು ಹೇಳ್ತಾ ಇದ್ದೇನೆ, ನೋಡ್ಕೊಳ್ಳಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ನೋಡಿ. ಸೊ ಅಲ್ಲಿಗೆ ಮಕ್ಕಳೇ 5 ಮಾರ್ಕ್ಸ್ ಕ್ವಶನ್ಸ್ ನೋಡಿದ್ದಾಯಿತು, 2 ಮಾರ್ಕ್ಸ್ ಕ್ವಶನ್ ನೋಡಿದ್ದಾಯಿತು, 3 ಮಾರ್ಕ್ಸ್ ಕ್ವಶನ್ಸು ಕೂಡ ನಾನು ನಿಮಗೆ ಹೇಳಿದ್ದೇನೆ. ಎಲ್ಲ ಆಲ್ಮೋಸ್ಟ್ 2 ಮಾರ್ಕ್ಸ್ 10 ಮಾರ್ಕ್ಸು, 3 ಮಾರ್ಕ್ಸ್ 15, 10 10 20 15 25 ಇದು 30 40 40 ಮಾರ್ಕ್ಸ್ಗೆ ನಾನು ನಿಮಗೆ ಈಗ ತಿಳಿಸಿರುವಂಥದ್ದು. ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮನೆಯಲ್ಲಿ. ಎಸ್, ಥ್ಯಾಂಕ್ ಯು. ವೆಲ್ಕಮ್. ಏನಾದರೂ ಡೌಟ್ಸ್ ಇದೆಯಾ? ಇನ್ನು 7 ಲೈಕ್ಸ್. ಯಾರೇ ಇನ್ನೂ ಕೂಡ ಲೈಕ್ ಮಾಡಿ, 50 ಲೈಕ್ಸ್ನ ಆದಷ್ಟು ಬೇಗ ರೀಚ್ ಮಾಡಿಸಿ ಮಕ್ಕಳೇ. ಥ್ಯಾಂಕ್ ಯು ರಮೇಶ್. ಸರ್, ಅಕೌಂಟಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ನಾಳೆ ಹೇಳ್ತೇನೆಪ್ಪ, ಇನ್ನು ಉಳಿದಿದ್ದು. ಓಕೆ, ಇಷ್ಟು ಕ್ವಶನ್ಸ್ ನಾನು ಏನು ಹೇಳಿದ್ದೀನಿ, ಮನೆಯಲ್ಲಿ ಮರಿದೇ ಪ್ರಾಕ್ಟೀಸ್ ಮಾಡಿ, ಹಾರ್ಡ್ ವರ್ಕ್ ಮಾಡ್ಕೊಳ್ಳಿ. ಸೊ ರೀಕಾಲ್ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ. 100% ನೀವು ಒಳ್ಳೆ ಸ್ಕೋರ್ ತೆಗಿತೀರಾ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಬೇಡ ಮಕ್ಕಳೇ. ಓಕೆ, ಎನಿವೆ, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್ ಅಂತ ಹೇಳ್ತಾ, ಸೊ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಕೆಮಿಸ್ಟ್ರಿನಲ್ಲಿ ನೆಕ್ಸ್ಟು ಸಿಗೋಣ. ಓಕೆ, ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳನ್ನೂ ಕೂಡ ಬರೋದಕ್ಕೆ ಹೇಳಿ, ಲೈವ್ ಕ್ಲಾಸಸ್ಗೆ ಅಟೆಂಡ್ ಮಾಡೋದಕ್ಕೆ ಹೇಳಿ. ಸೊ ನಾವು ಹೇಳುವಂಥ ಪ್ರಶ್ನೆಗಳು 100% ಬಂದೇ ಬರುತ್ತೆ, ನೋಡ್ಕೊಳ್ತಾ ಇರಿ. ಹಾಗೆಯೇ 2 ಲೈವ್ನ ಅಪ್ಡೇಟ್ ಮಾಡಿದ್ದೇನೆ, ನೆನ್ನೆ ಲೈವು ಮತ್ತು ಇವತ್ತು ಲೈವು ಫಿಸಿಕ್ಸ್ ಕ್ವಶನ್ಸ್ಗೆ. ಸೊ ಯಾರ್ಯಾರು ಲೈವ್ನ ಇನ್ನೂ ಹೋಗಿ ವೀಕ್ಷಣೆ ಮಾಡಿಲ್ವೋ, ಇಂಪಾರ್ಟೆಂಟ್ ಕ್ವಶನ್ಸ್ನ ಬರ್ಕೊಂಡಿಲ್ವೋ, ಆದಷ್ಟು ಬೇಗ ಬರ್ಕೊಳ್ಳಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒನ್ಸ್ ಅಗೈನ್, ಓಕೆ, ವೀರೇಶ್ ಸರ್ 2024 PUC 93%. ಗಾಡ್ ಬ್ಲೆಸ್ ಯು ವೀರೇಶ್, ಒಳ್ಳೆಯದಾಗಲಿ. ಒನ್ಸ್ ಅಗೈನ್ ನನ್ನ ವಿದ್ಯಾರ್ಥಿಗಳೇ, ನನ್ನ ಶಕ್ತಿ, ಮೈ ಸ್ಟೂಡೆಂಟ್ಸ್ ಆರ್ ಮೈ ಸ್ಟ್ರೆಂತ್ ಅಂತ ಹೇಳ್ತಾ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ 6 ಲೈಕ್ಸ್ ಕಂಡ್ರೆ ಐ ಎಕ್ಸ್ಪೆಕ್ಟಿಂಗ್ 6 ಲೈಕ್ಸ್. 6 ಲೈಕ್ ಬಂದರೆ 50 ಲೈಕ್ಸ್ ಕಂಪ್ಲೀಟ್ ಆಗುತ್ತೆ. ಸರ್ ನಾಳೆನೇ ED ಎಸ್ ಪೇಪರ್, ನಾಳೆ ಫಿಸಿಕ್ಸು ಮತ್ತು ಹಿಸ್ಟ್ರಿ ಅಲ್ವೇನೋ ರಮೇಶ್? ಓಕೆ ಸುಜನ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಲ್ಕಮ್ಪ. MC, ಎಸ್, ಈ ಲಿಂಕ್ನ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಮಾಡಿದ್ದೇನೆ, ಶೇರ್ ಮಾಡಿ, ಹಾಗೂ ಕೂಡ ಅನುಕೂಲ ಆಗಲಿ, ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಬಾಯ್. ಟೇಕ್ ಕೇರ್, ಆಲ್ ದ ಬೆಸ್ಟ್. ಒಂದು ಕ್ವಶನ್ ಬಿಡಬೇಡಿ, ಎಲ್ಲ ಕ್ವಶನ್ ಕೂಡ ಬರೀರಿ. ಓಕೆ, ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಕೆಮಿಸ್ಟ್ರಿನೂ ಕೂಡ ಹೇಳ್ತೇನೆ, ಅಪ್ಡೇಟ್ ಮಾಡ್ತಾನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇನ್ಸ್ಟಾಗ್ರಾಮು, ಟೆಲಿಗ್ರಾಮ್ ಲಿಂಕ್ ಇದೆ. ಸೊ ಅದರಲ್ಲಿ ನೋಡ್ಕೊಳ್ತಾ ಹೋಗಿ, ಎಲ್ಲ ಅಪ್ಡೇಟು ಕೂಡ ನಿಮ್ಗೆ ಅದರಲ್ಲಿ ಸಿಗ್ತಾ ಹೋಗುತ್ತೆ, ಯಾವುದು ಸಬ್ಜೆಕ್ಟ್ ಬರ್ತೀನಿ, ಯಾವ ಲೈವ್ ಬರ್ತೀನಿ ಅಂತ ಹೇಳಿ. ಓಕೆ, ಆಲ್ ದ ಬೆಸ್ಟ್ ಮಕ್ಕಳೇ.